ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ದಲಿತ ವಿರೋಧಿ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಜಿಂದಾಬಾದ್. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಜಿಂದಾಬಾದ್. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಡಾಕ್ಟರ್ ಇವರೆಲ್ಲ ಕೂಡ ಎಲ್ಲ ದಾಖಲೆ ಕೊಟ್ಟು ಅರಣ್ಯ ಇಲಾಖೆಯವ್ರು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರನ್ನ ತಿಳಿಸ್ಬೇಕು ಅಂತ ಹೇಳಿದ್ರೆ ಗೆದ್ರು ಕಳಿಸಿದ್ದಾರೆ. ಅರಣ್ಯ ಇಲಾಖೆಗೂ ನಮ್ಗೆ ಸಂಬಂಧ ಇಲ್ಲ, ಹೋಗಿ ಅಲ್ಲೇ ಮಾತಾಡ್ಕೊ ಹೋಗ್ರಿ ಅಂತ ಹೇಳ್ಬಿಟ್ಟು ಗೆದ್ರು ಕಳಿಸಿದ್ರೆ ಇವ್ರು ಯಾವ ರೀತಿ ತಾಲೂಕಿನ ಆಗುಹೋಗುಗಳನ್ನ ಮತ್ತು ಬಡವರ ಬಗ್ಗೆ ಕಾಳಜಿ ವಹಿಸಿ, ರೈತರ ಬಗ್ಗೆ ಕಾಳಜಿ ವಹಿಸಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಇಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಇಲ್ಲಿನ ಬಡವರು ಬದುಕ್ತಾ ಇದ್ದಾರೆ. ಇದನ್ನೆಲ್ಲ ಕೂಡ ಖಂಡಿಸಿ ನಾವು ಜಿಲ್ಲಾ DCF ಕಚೇರಿ ಮುಂದೆ ಅನಿರ್ದಿಷ್ಟ ಕಾಲ ಧರಣಿ ಕಾರ್ಯಕ್ರಮ ಮಾಡಿದ್ವಿ. ಇವತ್ತಿಗೆ 15 ದಿವಸ ಆಗಿದೆ. 15 ದಿವಸ ನಾವೆಲ್ಲ ಕೂಡ ಸೇರಿ ಜಿಲ್ಲೆಯ 6 ತಾಲೂಕಲ್ಲೂ ಕೂಡ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಪಿಕೆಟಿಂಗ್ ಮಾಡೋ ಮುಖಾಂತರ DSS ಮಾಡ್ತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ DCF ಕಚೇರಿ ಮುಂದೆ ಕೂಡ ಬೆಳಗ್ಗೆಯಿಂದ 9 ಗಂಟೆಯಿಂದ ಕೂಡ ನಾವು ಇಲ್ಲಿ ಪಿಕೆಟಿಂಗ್ ಅನ್ನ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಇವತ್ತು ನಮ್ಮ ಭೂಮಿಯನ್ನ ನಮಗೆ ಬಿಟ್ಟು ಕೊಡಬೇಕು, ಯಾವುದೇ ರೀತಿಯಂತ ತೊಂದರೆ ಆಗಬಾರ್ದು. ನೀವು ತೊಂದರೆ ಕೊಟ್ರೆ ಮುಂದಿನ ಹೋರಾಟ ಬೇರೆ ರೀತಿ ಆಗ್ತದೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವು ತಿಳಿಸಿದ್ವಿ. ಅದ್ರ ಪೂರಕವಾಗಿ DCF ಅವರು ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಅವ್ರು ಬರ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿ ಕ್ರಮ ತಗೊಳ್ತಾರೆ ನೋಡಿದೆ ಮುಂದಿನ ಹೋರಾಟ ನಾವು ಯಾವ ರೀತಿ ಇರಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ದಲಿತ ಸಂಘರ್ಷ ಸಮಿತಿ, ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳೆಲ್ಲ ಕೂಡ ಕೂತು ಮಾತಾಡಿ ಮುಂದಿನ ಹೋರಾಟವನ್ನ ನಾವು ಕಂದಾಯ ಇಲಾಖೆಗೆ ಇಲ್ಲಿ ಧರಣಿ ಮುಂದುವರಿಸೋ ಮುಖಾಂತರ ಮುಂದಿನ ಹೋರಾಟ ಕಂದಾಯ ಇಲಾಖೆ ಮುಂದೆನೇ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದೇ ಶಿಂಗಟ್ಕದರ್ನಲ್ಲಿ ಸೆಕ್ಷನ್ 4 ಏರಿಯಾ ಏನಿದೆ ಇದರದ್ದು ಹಿಯರಿಂಗ್ ಪಬ್ಲಿಕ್ ಹಿಯರಿಂಗ್ ಎಲ್ಲ FS ಅವರು ಮಾಡಿದ್ದಾರೆ. FS ಅವರು ಹಿಯರಿಂಗ್ ಮಾಡಿಬಿಟ್ಟು ಕೆಲವೊಂದು ಆದೇಶಗಳನ್ನ ಮಾಡಿರ್ತಾರೆ. ಇಲ್ಲಿ ಈ ನಮ್ಮ ಪ್ರತಿಭಟನೆ ಮಾಡ್ತಾ ಇರುವಂಥ ರೈತರು ಏನಿದ್ದಾರೆ ಇವ್ರು ಯಾರು ಒತ್ತುವರಿದಾರಲ್ಲ, ಇವ್ರಿಗೆ ಸರ್ಕಾರದಿಂದ ಮಂಜೂರಾಗಿದೆ, ಕಂದಾಯ ಇಲಾಖೆಗೆ ನಾವು ಕಿಮ್ಮತ್ ಕಟ್ಟಿ ನಮಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಕ್ಲೇಮ್ನ ಮಾಡ್ತಾ ಇರುವಂಥ ರೈತರು. ಈಗ ಸೆಕ್ಷನ್ 4 ನೋಟಿಫಿಕೇಷನ್ ಒಳಗಡೆ ಇವರಿಗೆ ಮಂಜೂರಾಗಿರೋಂಥ ಜಾಗ ಇದೆಯಾ, ಮತ್ತು ಮಂಜೂರಾತಿ ಸೆಕ್ಷನ್ 4 ನೋಟಿಫಿಕೇಷನ್ ಆದ ಡೇಟ್ಗಿಂತ ಹಿಂದೆ ಆಗಿದೆಯಾ ಮುಂದೆ ಆಗಿದೆಯಾ ಅನ್ನೋಂಥ ವಿಷಯನ ಕ್ಲಾರಿಫೈ ಮಾಡಬೇಕಾಗುತ್ತೆ. ಅದು ಮುಂದುವರೆದು ಇವ್ರದ್ದು ಪೋರ್ಡ್ ಕೂಡ ಕ್ಯಾನ್ಸಲ್ ಆಗೋಗಿದೆ. ಎಲ್ಲಿ ಇವ್ರದ್ದು ಪೋರ್ಡ್ ಆಗಿದೆ ಅನ್ನೋದನ್ನು ಸಹ ಡಿಸೈಡ್ ಆಗಬೇಕಾಗುತ್ತೆ. ಅದು ಅರಣ್ಯ ಪ್ರದೇಶದ ಒಳಗೆ ಬರುತ್ತೋ ಹೊರಗೆ ಬರುತ್ತೋ ಅನ್ನೋದನ್ನು ಸಹ ನೋಡಬೇಕಾಗುತ್ತೆ. ಈ ಎಲ್ಲ ಒಂದು ಸ್ಪಷ್ಟತೆ ನಮಗೆ ಕಂದಾಯ ಇಲಾಖೆಯಿಂದ ಬೇಕಾಗಿದೆ. ಮತ್ತು ಈ ಪ್ರತಿಭಟನೆ ಏನಿದೆ ಅರಣ್ಯ ಇಲಾಖೆಯಿಂದ ಕೈಗೊಳ್ಳೋಕ್ಕೆ ಬಾಕಿ ಇರುವಂಥ ಯಾವುದೇ ಕ್ರಮ ಇಲ್ಲ. ಅದನ್ನು ನಾವು ಬರವಣಿಗೆಯಲ್ಲಿ ಕೂಡ ಅವರಿಗೆ ಎಲ್ಲ ಸ್ಪಷ್ಟಪಡಿಸಿದ್ದೀವಿ. ನಮ್ಮಿಂದ ತೆಗೆದುಕೊಳ್ಬೇಕಾಗಿರೋಂಥ ಕ್ರಮ ಇಲ್ಲ. ಮೊದಲನೇದು ಎಲ್ಲಿ ಅವ್ರದ್ದು ಜಾಗ ಇದೆ, ಅವ್ರಿಗೆ ಮಂಜೂರಾಗಿರೋಂಥ ಜಾಗ ಯಾವುದು, ಅದು ಅರಣ್ಯದ ಒಳಗೆ ಬರುತ್ತೋ ಹೊರಗೆ ಬರುತ್ತೋ ಅನ್ನೋದನ್ನು ಸ್ಪಷ್ಟೀಕರಣ ಆಗ್ಬೋದು. ಅರಣ್ಯ ಇಲಾಖೆ ಅರಣ್ಯ ಪ್ರದೇಶದಿಂದ ಹೊರಗಡೆ ಬಂದರೆ ಹೋರಾಟದ ಪ್ರಶ್ನೆ ಬರೋಲ್ಲ, ನಮಗೂ ರೆವಿನ್ಯೂ ಜಾಗಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಒಳಗಡೆ ಬಂದರೆ ಅವ್ರ ಗ್ರ್ಯಾಂಟು ಸೆಕ್ಷನ್ 4 ನೋಟಿಫಿಕೇಷನ್ ದಿನದಿಂದ ಆಯಿತು ಅಥವಾ ಆಮೇಲೆ ಆಯಿತು ಅನ್ನೋ ಪ್ರಶ್ನೆ ಆಮೇಲಿಂದ ಬರುತ್ತೆ. ಈಗ ಪ್ರಸ್ತುತ ಏನಿದೆ ಅರಣ್ಯ ಇಲಾಖೆಯಿಂದ ಕೈಗೊಳ್ಳಬೇಕಾಗಿರೋಂಥ ಯಾವುದೇ ಕ್ರಮ ಇಲ್ಲ. ನಮ್ಮಲ್ಲಿ ಪೆಂಡಿಂಗ್ ಇರೋಂಥ ಇಶ್ಯೂ ಯಾವುದೂ ಇಲ್ಲ, ಅಥವಾ ನಾವು ಹೋಗಿ ಯಾರೋ ಉಳುಮೆ ಮಾಡ್ತಾ ಇದ್ದವ್ರನ್ನ ಎಬ್ಸಿರುವಂಥ ಕೆಲಸನೂ ನಾವು ಮಾಡಿಲ್ಲ. ಈಗೇನಿದೆ ಅರಣ್ಯ ಇಲಾಖೆಯಿಂದ ತಗೊಳ್ಳೋದಕ್ಕೆ ಯಾವುದೇ ಕ್ರಮ ತಗೊಳ್ಳೋಕ್ಕೆ ಬಾಕಿ ಇಲ್ಲದೇ ಇರೋದ್ರಿಂದ ಈ ಪ್ರತಿಭಟನೆನ ದಯವಿಟ್ಟು ಕೈ ಬಿಡಬೇಕಾಗಿ ನಾನು ಕೋರ್ಕೊತಾ ಇದ್ದೀನಿ. ಸರ್, ಎಷ್ಟು ಎಕರೆ ಮಂಜೂರಾಗಿದೆ ಸರ್? ಅವ್ರಿಗೆ 6 ಜನ ಫಲಾನುಭವಿಗಳಿಗೆ 18 ಎಕರೆ ಮಂಜೂರಾತಿ ಆಗಿದೆ. ಸಾಗುವಳಿ ಚೀಟಿ ಅವ್ರಿಗೆ 1995ರಲ್ಲಿ ಅವ್ರು ಕೊಟ್ಟಿದ್ದಾರೆ. ಕೋಡಿ ಕ್ಯಾನ್ಸಲ್ ಆಗಿ ಅವ್ರಿಗೆ ಆ್ಯಕ್ಚುಯಲ್ ಅವ್ರ ಜಾಗ ಯಾವುದು ಅನ್ನೋದನ್ನು ಕಂದಾಯ ಇಲಾಖೆಯಿಂದ ಗುರುತಿಸ್ಬೇಕಾಗುತ್ತೆ. ಗುರುತಿಸಿದ ಮೇಲೆ ನಾವು ಮಾತಾಡ್ಬೋದು. ಅದು ಎಲ್ಲಿದೆ ಅನ್ನೋದೇ ಗೊತ್ತಿಲ್ಲದೇನೆ ನಾವು ಏನೋ ಚರ್ಚೆ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ಅರಣ್ಯ ಇಲಾಖೆ ಕೈಗೊಳ್ಳಬೇಕಾಗಿರೋಂಥ ಕ್ರಮ ಯಾವುದೂ ಇಲ್ಲ. ಆದ್ದರಿಂದ ಪ್ರತಿಭಟನೆ ಕೈ ಬಿಡಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ನಾನು ಕಳಕಳಿ